ಎಚ್.ಡಿ. ರೇವಣ್ಣ ಕುಟುಂಬಕ್ಕೆ ಮೇ 31ನೇ ತಾರೀಕು ಅಂದ್ರೆ ನಾಳೆ ಬಹಳ ನಿರ್ಣಾಯಕವಾದಂತಹ ದಿನ. ಶುಭ ಶುಕ್ರವಾರ ಆಗುತ್ತಾ ಅಥವಾ ಅಶುಭನ? ನೋಡಿ, ರೇವಣ್ಣ, ಭವಾನಿ ಹಾಗೆ ಪ್ರಜ್ವಲ್ ಭವಿಷ್ಯ ನಾಳೆಯೇ ನಿರ್ಧಾರ ಆಗುತ್ತೆ. ದೊಡ್ಡಗೌಡರ ಕುಟುಂಬಕ್ಕೆ ನಾಳೆ ಶುಭ ಶುಕ್ರವಾರ ಆಗುತ್ತಾ ಅಥವಾ ಅಶುಭ ಶುಕ್ರವಾರ ಆಗುತ್ತಾ? ಮೇ 31ಕ್ಕೆ ಭವಾನಿ ರೇವಣ್ಣ ಜಾಮೀನು ಕುರಿತ ಆದೇಶ ಪ್ರಕಟ ಆಗುತ್ತೆ. ಎನ್ಐಡಿ ವಿಚಾರಣೆಯಾಗಿದೆ. ಮತ್ತೊಂದು ಕಡೆ ರೇವಣ್ಣ ಕೇಸ್ ರದ್ದು ಕುರಿತ ಅರ್ಜಿ ವಿಚಾರಣೆ ಕೂಡ ಇದೆ. ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಈ ಕಡೆ ಪ್ರಜ್ವಲ್ ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಾಳೆ ಇರೋದ್ರಿಂದ ಮೂವರ ಭವಿಷ್ಯ ನಿರ್ಧರಿಸುವಂತಹ ಶುಕ್ರವಾರ ನಾಳೆ ಆಗುತ್ತೆ. ಶುಭ ಆಗತ್ತಾ ಅಶುಭ ಆಗತ್ತಾ? ಯಾಕಂದ್ರೆ ನಿನ್ನೆಯಿಂದನೇ ಡವಡವ ಶುರುವಾಗ್ಬಿಟ್ಟಿದೆ ಭವಾನಿ ರೇವಣ್ಣಂಗಂತೂ. ಏನಾಗುತ್ತೆ, ಜೈಲಾಗುತ್ತಾ, ಬೇಲಾಗುತ್ತಾ, ಏನ್ ಕತೆ ಅಂತ ಹೇಳಿ ಸುದೀರ್ಘವಾಗಿ ವಾದ ಪ್ರತಿವಾದಗಳೆಲ್ಲ ಆದಮೇಲೆ ನ್ಯಾಯಾಧೀಶರು ನಾಳೆಗೆ ಆದೇಶವನ್ನ ಕಾಯ್ದಿರಿಸಿದ್ದಾರೆ. ಇದೊಂದು ಕಡೆ ಭವಾನಿ ಅವರಿಗೆ ಸಂಕಷ್ಟ. ಅದೆಲ್ಲದರ ನಡುವೆ ಎರಡೂ ಪ್ರಕರಣವನ್ನ ರದ್ದು ಮಾಡಬೇಕು ಅಂತ ಕೋರಿ ರೇವಣ್ಣ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅದರ ವಿಚಾರಣೆ ನಾಳೆ. ಮತ್ತೊಂದು ಕಡೆ ಈ ಒಂದು ಏನು ಅತ್ಯಾಚಾರ ಪ್ರಕರಣದಲ್ಲಿ ಬೇಲ್ಗೋಸ್ಕರ ಅರ್ಜಿ ಹಾಕಿರೋದು ಪ್ರಜ್ವಲ್, ಅದರ ವಿಚಾರಣೆ ಕೂಡ ನಾಳೆ ಇರೋದ್ರಿಂದ ಮೂವರಿಗೂ ಕೂಡ ನಾಳೆ ಬಹಳ ನಿರ್ಣಾಯಕ ದಿನ.